ಪಾಂಡವಪುರ ತಾಲೂಕು ಗಿರಿಯಾಯಿರಳ್ಳಿಯಲ್ಲಿ ಈಶ್ವರ ಅವನ ಮಗ ಮಧು ಅಂತ ಹೇಳಿ ಹುಡುಗನ ಹೆಸರು. ಸುಮಾರು 25 ವರ್ಷ ಅವನಿಗೆ. ನಿನ್ನೆ ಅಂದರೆ ಶುಕ್ರವಾರ ಸಂಜೆ 5 ಗಂಟೆಲಿ ನೀರು ಒಳಗಡೆಗೆ ನೀರಿಡಲಿಕ್ಕೆ ಅಂತ ಹೋಗಿ ನೀರೊಳಗಡೆ ಹೋಗಿ ಅವನು ಬಲೆ ಹಾಕ್ತಾ ಇದ್ದಾಗ ಸಂಜೆ 5 ಗಂಟೆಗೆ ಬಿರುಗಾಳಿ ಸಮೇತ ಗಾಳಿ ಬಂದು ದೊಡ್ಡ ಅಲೆಯಿಂದ ಈ ಸ್ಥಳದಲ್ಲೇ ಒಳಗಡೆ ಸ್ಥಳದಲ್ಲೇ ಬೋಟು ಮುಗಿಸಿಕೊಂಡು ಸಾವನ್ನಪ್ಪಿದ್ದಾನೆ. ಅವನ್ನ ಇನ್ನೂ ಕೂಡ ನಾವು ಬಾಡಿ ಸಿಕ್ಕಿಲ್ಲ. ಇನ್ನೂ ಹುಡುಕಾಡ್ತಿಲಿ ಪ್ರಯತ್ನದಲ್ಲಿ ಇದ್ದೀವಿ. ಫೈರ್ ಇಂಜಿನ್ ತರಿಸಿದೀವಿ, ಬಾಡಿ ಸಿಕ್ಕಿಲ್ಲ. ಬಾಡಿ ಹುಡುಕಾಡ್ತಲೇ ಇದ್ದೀವಿ. ಪಾಂಡವಪುರ ತಾಲೂಕು ಗಿರಿಯಾಯಿರಳ್ಳಿಯಲ್ಲಿ ಈಶ್ವರ ಅವನ ಮಗ ಮಧು ಅಂತ ಹೇಳಿ ಹುಡುಗನ ಹೆಸರು. ಸುಮಾರು 25 ವರ್ಷ ಅವನಿಗೆ. ನಿನ್ನೆ ಅಂದರೆ ಶುಕ್ರವಾರ ಸಂಜೆ 5 ಗಂಟೆಲಿ ನೀರು ಒಳಗಡೆಗೆ ನೀರಿಡಲಿಕ್ಕೆ ಅಂತ ಹೋಗಿ ನೀರೊಳಗಡೆ ಹೋಗಿ ಅವನು ಬಲೆ ಹಾಕ್ತಾ ಇದ್ದಾಗ ಸಂಜೆ 5 ಗಂಟೆಗೆ ಬಿರುಗಾಳಿ ಸಮೇತ ಗಾಳಿ ಬಂದು ದೊಡ್ಡ ಅಲೆಯಿಂದ ಈ ಸ್ಥಳದಲ್ಲೇ ಒಳಗಡೆ ಸ್ಥಳದಲ್ಲೇ ಬೋಟು ಮುಗಿಸಿಕೊಂಡು ಸಾವನ್ನಪ್ಪಿದ್ದಾನೆ. ಅವನ್ನ ಇನ್ನೂ ಕೂಡ ನಾವು ಬಾಡಿ ಸಿಕ್ಕಿಲ್ಲ. ಇನ್ನೂ ಹುಡುಕಾಡ್ತಿಲಿ ಪ್ರಯತ್ನದಲ್ಲಿ ಇದ್ದೀವಿ. ಫೈರ್ ಇಂಜಿನ್ ತರಿಸಿದೀವಿ, ಬಾಡಿ ಸಿಕ್ಕಿಲ್ಲ. ಬಾಡಿ ಹುಡುಕಾಡ್ತಲೇ ಇದ್ದೀವಿ. ಪಾಂಡವಪುರ ತಾಲೂಕು ಗಿರಿಯಾಯಿರಳ್ಳಿಯಲ್ಲಿ ಈಶ್ವರ ಅವನ ಮಗ ಮಧು ಅಂತ ಹೇಳಿ ಹುಡುಗನ ಹೆಸರು. ಸುಮಾರು 25 ವರ್ಷ ಅವನಿಗೆ. ನಿನ್ನೆ ಅಂದರೆ ಶುಕ್ರವಾರ ಸಂಜೆ 5 ಗಂಟೆಲಿ ನೀರು ಒಳಗಡೆಗೆ ನೀರಿಡಲಿಕ್ಕೆ ಅಂತ ಹೋಗಿ ನೀರೊಳಗಡೆ ಹೋಗಿ ಅವನು ಬಲೆ ಹಾಕ್ತಾ ಇದ್ದಾಗ ಸಂಜೆ 5 ಗಂಟೆಗೆ ಬಿರುಗಾಳಿ ಸಮೇತ ಗಾಳಿ ಬಂದು ದೊಡ್ಡ ಅಲೆಯಿಂದ ಈ ಸ್ಥಳದಲ್ಲೇ ಒಳಗಡೆ ಸ್ಥಳದಲ್ಲೇ ಬೋಟು ಮುಗಿಸಿಕೊಂಡು ಸಾವನ್ನಪ್ಪಿದ್ದಾನೆ. ಅವನ್ನ ಇನ್ನೂ ಕೂಡ ನಾವು ಬಾಡಿ ಸಿಕ್ಕಿಲ್ಲ. ಇನ್ನೂ ಹುಡುಕಾಡ್ತಿಲಿ ಪ್ರಯತ್ನದಲ್ಲಿ ಇದ್ದೀವಿ. ಫೈರ್ ಇಂಜಿನ್ ತರಿಸಿದೀವಿ, ಬಾಡಿ ಸಿಕ್ಕಿಲ್ಲ. ಬಾಡಿ ಹುಡುಕಾಡ್ತಲೇ ಇದ್ದೀವಿ.